ಹೌದು. ಈ ಕಡೆ ಎಲ್ಲ ನಮ್ಮ ಅರಹಳ್ಳಿ ಭಾಗ ಬೇಲೂರು ತಾಲೂಕಲ್ಲಿ ತುಂಬಾ ಈಗ ಭೀಮಾ ಗ್ರೂಪ್ ಮತ್ತೆ ನಮ್ಮ ಪೆನ್ಸಿಲ್ ಕೊರೆ ಅನ್ನೋದು ಮತ್ತೆ ಎಲ್ಲಾ ಗ್ರೂಪ್ಗಳು ಎಲ್ಲ ಇಲ್ಲೇ ಇದಾವೆ. ಬೀಟಮ್ಮ, ಭುವನೇಶ್ವರಿ ಎಲ್ಲ ಸುತ್ತಮುತ್ತ ಇದೆ. ತೊಳೋಲ್ ಭಾಗದಲ್ಲಿ ಮೊನ್ನೆ ಒಂದು ಸ್ಟ್ರೈಕ್ ಕೂಡ ನಡೀತು. ಕಾಡಾನೆ ಹಾವಳಿ ಅಂತ ಹೇಳಿ ದಾಂಧಲೆ ಮಾಡ್ತಾ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಮೊನ್ನೆ ದಿವಸ ಒಂದು ಆಟೋ ಮೇಲೆ ದಾಳಿ ಆಗುತ್ತೆ. ಏಕಾಏಕಿ ರಸ್ತೆಯಲ್ಲಿ ಅಡ್ಡ ನುಗ್ಗುತ್ತೆ, ಆಟೋ ಹೋಗ್ತಾ ಇರುತ್ತೆ, ಅದ್ರ ಮೇಲೆ ದಾಳಿ ಮಾಡುವಂತ ಕೆಲಸನೂ ಕೂಡ ಒಂಟಿ ಸಲಗಗಳು ಮಾಡ್ತಾ ಇದಾವೆ. ಮತ್ತೆ ಈ ವಿಚಾರ ಜನಗಳ ಮೇಲೆ ತುಂಬಾ ದಿವಸಗಳಿಂದ ದಾಳಿ ಏನು ನಡೆದಿರ್ಲಿಲ್ಲ, ಸಾವು ನೋವು ಆಗಿರ್ಲಿಲ್ಲ ನಮ್ಮ ಜಿಲ್ಲೆ ಒಳಗಡೆ ಕಾಡಾನೆಯಿಂದ. ಆದ್ರೆ ಇವತ್ತಿನ ಮುಂಜಾನೆ ಏನ್ ತೋಟದ ಕೆಲ್ಸಕ್ಕಂತ ಹೇಳ್ಬಿಟ್ಟು ಸುಣ್ಣ ಹಾಕಕ್ಕಂತ ಒಂದು ಮಹಿಳೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಕಾಡಾನೆ ಇರೋದೇ ಅವ್ರಿಗೆ ಗೊತ್ತಿರೋದಿಲ್ಲ, ಯಾವುದೇ ರೀತಿ ಮೆಸೇಜ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ದಿವಸ ನೀವು ಎಲ್ಲಾ ಕಡೆ ನೋಡಿರ್ಬೋದು, ಒಂದು ವಿಡಿಯೋ ವೈರಲ್ ಆಗುತ್ತೆ. ನಾಯಿಗೆ ಬೆರೆಸ್ಕೊಂಡ್ ಬರುತ್ತೆ ನಮ್ಮ ಬೇಲೂರು ರೇಂಜು ಬಿಕ್ಕೋಡ್ ಭಾಗದ ಹತ್ರ ಸೂರ್ಕೋಡು ಅನ್ನೋ ಗ್ರಾಮದಲ್ಲಿ. ಆ ನಾಯಿಗ್ ನೋಡಿ ಬೆರೆಸ್ಕೊಂಡ್ ಬಂತು, ಜನಗಳಿಗೆ ನೋಡಿ ಬೆರೆಸ್ಕೊಂಡ್ ಬಂತು. ಅದು ಹೊಸದಾಗಿ ಬಂದಿರುವಂತ ಕೊಡಗಿಂದ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಡಿಕೇರಿ ಕೊಡಗು ಭಾಗದಿಂದ ಬಂದಿರುವಂತ ಕಾಡಾನೆ ಅಂತ ಹೇಳ್ತಾ ಇದ್ದಾರೆ. ಒಂಟಿ ಸಲ್ಗ ತುಂಬಾ ಗಾಬರಿ ಆಗಿದೆ, ತುಂಬಾ ಅಗ್ರೆಸಿವ್ ಆಗಿದೆ. ಅದ್ ಏನಂತ ಗೊತ್ತಿಲ್ಲ, ಒಂದ್ ಕಡೆ ನಿಲ್ತಾ ಇಲ್ಲ ಅದು. ಈಗ ಬೇರೆ ಕಾಡಾನೆಗಳು ಒಂಟಿ ಸಲ್ಗಳು ಇದ್ರೂನು ಕೂಡ ಕಾಡೊಳಗಿರುತ್ತೆ, ತೋಟದಲ್ಲಿ ಬಂದ್ರು ಒಂದ್ ಕಡೆ ಇರುತ್ತೆ, ಓಡಾಡೋದಿಲ್ಲ, ತುಂಬಾ ಬೆರ್ಸಾಡೋದಿಲ್ಲ. ಇದು ಮಾತ್ರ ತುಂಬಾ ಗಾಬರಿಗೊಂಡಂತ ಒಂದು ಕಾಡಾನೆ ಆಗಿದೆ, ಒಂಟಿ ಸಲ್ಗ ಆಗಿದೆ ಕಿರಣ್. ಮತ್ತೆ ನೋಡಿ, ಇವತ್ತು ಬೇಲೂರು ನಮ್ಮ ಬಿಕ್ಕೋಡ್ ಭಾಗದಿಂದ ಆ ನಾಯಿಗ್ ಬೆರೆಸಿದ್ಮೇಲೆ ಅಲ್ಲಿಂದ ದಾಟಿ ಹಿರುವಾಟೆ ಭಾಗಕ್ಕೆ ಹೋಗುತ್ತೆ. ಬಂದಳ್ಳಿ ಬಿಕ್ಕೋಡ್ ರಸ್ತೆನ ದಾಟಿ ಬಂದಳ್ಳಿ, ಹಿರುವಾಟೆ, ಹೊಸಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಒಂದು ರಸ್ತೆ ದಾಟಿದ್ರೆ ಸಕಲೇಶ್ಪುರ ಭಾಗ ಬರುತ್ತೆ, ಸಕಲೇಶ್ಪುರ ರೇಂಜ್ ಕಡೆಗೆ ಸೇರುವಂತ ಭಾಗ. ಅಲ್ಲಿಂದ ಅವತ್ತಿಂದ ಈ ಮೆಸೇಜೇ ಅಪ್ಡೇಟ್ ಮಾಡಿಲ್ಲ ಇಲಾಖೆಯಿಂದ. ಆ ಆನೆ ಎಲ್ಲೋಯ್ತು? ಒಂಟಿ ಸಲ್ ಮೇನ್ ಬೇಕಾಗಿರೋದು ನಮ್ಗೆ ರೇಡಿಯೋ ಕಾಲರ್ ಇರುವಂತ ಆನೆಗಳಿಗೆ ಮೆಸೇಜ್ ಸಿಕ್ಬಿಡುತ್ತೆ. ಏನ್ ಒಂಟಿ ಸಲ್ಗಗಳು ರೇಡಿಯೋ ಕಾಲರ್ ಇಲ್ದೇ ಇರುವಂತ ಆನೆಗಳು ಮತ್ತೆ ಬೆಲ್ಟ್ ಯಾವ್ದಕ್ ಹಾಕಿರಲ್ವೋ ಅದ್ರ ಸಿಗ್ನಲ್ ಮೆಸೇಜ್ ಸಿಗಲ್ಲ. ಸಾರ್ವಜನಿಕರು ಹೇಳ್ಬೇಕು, ಇಲ್ಲ ರೈತರು ಹೇಳ್ಬೇಕು, ಇಲ್ಲ ತೋಟದಲ್ಲಿ ನೋಡ್ದಂತಹ ಅವ್ರು ಏನ್ ಮಾಡ್ಬೇಕು, ಈ ತರ ಇದೆ ಅಂತ ಹೇಳ್ಬೇಕು. ಆದ್ರೆ ಯಾರ ಕಣ್ಣಿಗೂ ಬೀಳ್ದಂತ ಇದು ಇಲಾಖೆಯವರು ಇದನ್ನ ಹಿಂದೆ ಬೀಳ್ಬೇಕಿತ್ತು. ಯಾಕಂತ ಹೇಳಿದ್ರೆ ತುಂಬಾ ಸಿಟ್ಟಲ್ಲಿರುವಂತ ಆನೆ, ಅಗ್ರೆಸಿವ್ ಅಂತ ಆನೆ ಎಲ್ಲೋಯ್ತು, ಏನಾಯ್ತು, ಯಾರ್ದಲ್ ಮೇಲೆ ದಾಳಿ ಮಾಡ್ಬೋದು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡು ಅದ್ರ ಮೆಸೇಜ್ ನ ಅಪ್ಡೇಟ್ ಮಾಡ್ತಾ ಇರ್ಬೇಕಿತ್ತು. ನಿನ್ನೆ ಯಾವುದೇ ರೀತಿ ಆ ಮೂಗ್ಲಿ ಭಾಗದಲ್ಲಿ ಕಾಡಾನೆ ಇದೆ ಅಂತಾನೆ ಯಾರಿಗೂ ಮೆಸೇಜ್ ಇಲ್ಲ. ಇವತ್ ಮುಂಜಾನೆ ಬೆಳಿಗ್ಗೆನೆ ಪಾಪ ಆನೆ ಇಲ್ಲ ಅಂತ ತೋಟದ ಕೆಲ್ಸಕ್ಕೆ ಹೋಗಿದ್ದಾರೆ ಮಹಿಳೆ, ಅಲ್ಲಿ ಏಕಾಏಕಿ ಈ ಕಾಡಾನೆ ದಾಳಿ ಮಾಡುತ್ತೆ. ಈಗ ನಮಗಂತೂ ಕನ್ಫರ್ಮ್ ಆಗಿ ಏನ್ ಆಲೋಚನೆ ಹೊರಡ್ತಾ ಇದೆ ಅಂತ ಹೇಳಿದ್ರೆ ಕಿರಣ್, ಇದು ಕೊಡಗಿಂದ ಬಂದಿರುವಂತ ಆನೆನೆ ಅವತ್ತಿನ ಮಟ್ಟಿಗೆ ಬಂದಳ್ಳಿ ಬಿಕ್ಕೋಡ್ ರಸ್ತೆ ದಾಟಿ ಆ ಭಾಗಕ್ಕೆ ಹೋಗಿದ್ದದು ಅದೇ ಆನೆ ಅಂತ ಹೇಳ್ಬಿಟ್ಟು 90% ನಾವು ಗಿಸ್ ಮಾಡ್ತಾ ಇದೀವಿ. ಇದು ಇಲಾಖೆ ಅವರು ಸಂಬಂಧಪಟ್ಟಿದ್ದು, ಇದು ಮೆಸೇಜ್ ಯಾಕೆ ಕೊಟ್ಟಿಲ್ಲ ಅನ್ನೋದೇ ಎಲ್ಲಾರ ಪ್ರಶ್ನೆ ಇದೆ. ಯಾಕಂದ್ರೆ ETF ನವ್ರದ್ದು ಯಾರ್ದು ತಪ್ಪರಲ್ಲ ಇದು. ಇದು ಮೇನ್ ಅಧಿಕಾರಿಗಳು ಯಾರು ಮೆಸೇಜ್ ಅಪ್ಡೇಟ್ ಮಾಡ್ತಾರೋ ಅವರು ಇದ್ರ ಮೆಸೇಜ್ ನ ಎಲ್ಲೋಯ್ತು ಒಂಟಿ ಆನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಜಾಗೃತಿ ಮಾಡುವಂತ ಕೆಲಸ ಇವತ್ತು ಮಾಡ್ಬೇಕಾಗಿತ್ತು, ಮೆಸೇಜ್ ಕೊಡ್ಬೇಕಾಗಿತ್ತು. ಆದ್ರೆ ಕೊಟ್ಟಿಲ್ಲ. ಆ ಕೊಡದೆ ಇರೋ ಕಾರಣನೇ ಇದು ಸಾವಾಗಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಚೂರು ನಿರ್ಲಕ್ಷ್ಯ ಮಾಡಿದ್ರು ಅಧಿಕಾರಿಗಳು, ಇವತ್ತು ಜನಗಳ ಮೇಲೆ ಕಾಡಾನೆಗಳು ದಾಳಿ ಮಾಡುತ್ತೆ, ಅವ್ರ ಪ್ರಾಣ ಕಳ್ಕೊಳ್ಳುವಂತ ಕೆಲಸನೂ ಆಗುತ್ತೆ. ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ರಸ್ತೆಯಲ್ಲಿ ಓಡಾಡುತ್ತಿರುವಂತರ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಆನೆ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಹೋಗ್ತಾರೆ ತೋಟದಲ್ಲಿ, ಗೊತ್ತಿರಲ್ಲ. ಏಕಾಏಕಿ ಆನೆಗಳು ದಾಳಿ ಮಾಡುತ್ತೆ. ತೋಟದ ಒಳಗಡೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಓಡಕ್ಕೂ ಆಗಲ್ಲ, ಎಕಡೆ ಓಡಕ್ಕೂ. ಅದು ತುಂಬಾ ಸಿಟ್ಟಲ್ಲಿದೆ, ತುಂಬಾ ಫಾಸ್ಟ್ ಓಡ್ತಾ ಇದೆ ಆ ಆನೆ. ಹೊಸದಾಗಿ ಕೊಡಗಿಂದ ಬಂದಿರುವಂತ ಆನೆ. ಯಾಕಂದ್ರೆ ಈ ಸೈಡ್ ಆನೆಗಳಲ್ಲಿ ಆ ಮುಖ ಪರಿಚಯನೂ ಇಲ್ಲ, ಯಾಕಂದ್ರೆ ಒಂಟಿಯಾಗಿ ಓಡಾಡ್ತಾ ಇದ್ದೆ. ಹೊಸದಾಗೆ ಬಂದಿರೋದು ಅಂತ ಕನ್ಫರ್ಮ್ ಇದೆ. ಯಾಕಂದ್ರೆ ಅದು ಪೆನ್ಸಿಲ್ ಕೊರೆ ಅಲ್ಲ, ಆ ವಿಡಿಯೋದಲ್ಲಿ ಪೆನ್ಸಿಲ್ ಅಂತ ಹೇಳ್ತಾ ಇದ್ರು. ಪೆನ್ಸಿಲ್ ಕ್ವಾರೆದು ಇನ್ನು ಕ್ವಾರೆ ಚೂಪ್ ಬರುತ್ತೆ, ಉದ್ದ ಬರುತ್ತೆ. ಪೆನ್ಸಿಲ್ ಕ್ವಾರೆ ಬೇರೆ ಕಡೆ ಇದೆ. ಇದು ಹೊಸದಾಗಿ ಬಂದಿರುವಂತ ಆನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಸರ್ ಆಯ್ತು, ಈಗ ಭೀಮಾ ಕೂಡ ಗುಂಪಿಗೆ ಸೇರಿದಾನೆ. ಭೀಮಾ ಈಗ ಗುಂಪಲ್ಲಿದ್ದಾನೆ, ತುಂಬಾ ಒಂದು ಚೆನ್ನಾಗಿದ್ದಾನೆ, ಆರಾಮಾಗಿದೆ. ಅಂದ್ರೆ ಈ ಮಟ್ಟಿಗೆ ಒಂದು ಘಟನೆ ನಡೆದಿರೋದು ತುಂಬಾ ದುಃಖ ತರುತ್ತೆ. ಯಾಕಂದ್ರೆ 30 ವರ್ಷದ ಒಂದು ಮಹಿಳೆ ಆಗಿರ್ತಾರೆ ಇವರು. ಯಾಕಂದ್ರೆ ಶೋಭಾ ಅನ್ನೋರು. ಅಂದ್ರೆ ಒಂದು ಈ ಘಟನೆ ನಡೆದಿರೋದು ತುಂಬಾ ಬೇಸರ ಆಗುತ್ತೆ ಕಿರಣ್. ಯಾಕಂದ್ರೆ ಇದ್ರ ನಿರ್ಲಕ್ಷ್ಯನೇ ಇದಕ್ಕೆ ಈ ಸಾವಿಗೆ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಕಿರಣ್. ನಿನ್ನೆ ನೀವು ನ್ಯೂಸ್ ನೋಡಿದ್ರಿ, ನಮ್ಮ ಮೂಡಿಗೆರೆ ಬೈರ ಕೂಡ ದಂತ ಕಳ್ಕೊಂಡಿದ್ದಾನೆ ಭೀಮನ್ ತರಾನೇ. ಹೌದು ಹೌದು, ಮೊನ್ನೆನೆ ನನಗ್ ಬಂತು. ಆದ್ರೆ ಕನ್ಫರ್ಮೇಶನ್ ನನ್ಗೆ ಮೂಡಿಗೆರೆ ಭೈರನ್ ತರಾನೇ ಎಲ್ಲಾ ಮುಖ ಎಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಇತ್ತು. ಅದೇ ಏನೋ ಇಲ್ವಾ ಅಂತ ಹೇಳಿ ಒಂದು
ಡೌಟ್ ಇತ್ತು. ಆದ್ರೆ ಅದೇ ಅಂತ ಹೇಳಿಬಿಟ್ಟು ಈಗ ಗೊತ್ತಾಗ್ತಿದೆ ಕಿರಣ್. ಯಾಕಂದ್ರೆ ನಮ್ಮ ಭೀಮನಂಗೆನೆ ಲೆಫ್ಟ್ ಸೈಡ್ ಎಡದ ಕಡೆ ದಂತ ಕಳ್ಕೊಂಡಿದೆ ಇದನ್ನು ಬೈರಾನು. ಯಾಕಂದ್ರೆ ಒಂದು ದಂತ ಕಳ್ಕೊಳ್ಳೋ ಸೀಸನ್ ಇರ್ಬೋದು. ಯಾಕಂದ್ರೆ ಮೂಡ್ಗೆರೆ ಬೈರನ್ ಮೇಲೂನು ಯಾರ್ ಕಣ್ ಬಿತ್ತೋ ಏನೋ ಅದ್ರ ಮುಖ ಲಕ್ಷಣನೇ ಇವತ್ತು ಕಳ್ಕೊಂಡಿದೆ ಕಿರಣ್ ಅದು. ಓಕೆ ಸರ್, ಅಂದ್ರೆ ಇವತ್ತು ಸ್ಟ್ರೈಕ್ ಕೂಡ ಆಗ್ಬೋದು ನಿಮ್ಮ ಸಕಲೇಶ್ಪುರ ಭಾಗದಲ್ಲಿ ಒಂದು ಹಾಗೆ ಆಗುತ್ತೆ. ಈಗ ಪ್ರಾಣಿಗಳು, ಮೂಕ ಪ್ರಾಣಿಗಳಿದೆ, ಅದು ಜನಗಳ ಮೇಲೆ ದಾಳಿ ಮಾಡೋದು ಖಂಡಿತ ಇದೆ. ಆದ್ರೆ ಇವತ್ತು ಇಲಾಖೆಯವರು ಚೂರು ನಿರ್ಲಕ್ಷ್ಯ ಪಟ್ಟರು ಕೂಡ ಈ ತರ ಘಟನೆಗಳು ಸಂಭವಿಸೋದು ಖಚಿತ. ಯಾಕಂತ ಹೇಳಿದ್ರೆ ಇದ್ರ ಹಿಂದೆನೂ ಕೂಡ ಇಲಾಖೆಯ ತಪ್ಪುಗಳಿಂದಾನೇ ಸಾವು ನೋವಾಗಿರೋದು. ಇಲಾಖೆ ಯಾವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು, ರಾತ್ರಿ ಹಗ್ಲು ಅನ್ನೋದೇ ಒಂದು ರೀತಿಲಿ ETF ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಚೆನ್ನಾಗಿ ಒಂದು ಮಾಡ್ತಾ ಇರ್ಬೇಕಾದ್ರೆ ಆವಾಗ ಯಾವುದೇ ರೀತಿ ಸಾವು ನೋವುಗಳು, ದಾಳಿಗಳು ನಡೆಯೋದು ತುಂಬಾ ಕಡಿಮೆ. ಇವತ್ತು ನೋಡಿ, ಈ ಮೆಸೇಜ್ ಅಪ್ಡೇಟ್ ಇಲ್ದಲೆ ನಾನ್ ಯಾವತ್ತೂ ಹೇಳ್ತೀನಿ, ಸಿಂಗಲ್ ಆನೆಗಳ ಹಿಂದೆನೇ ಇರಬೇಕು. ಯಾಕಂತ ಹೇಳಿದ್ರೆ ಅದು ಸಿಂಗಲ್ ಆನೆಗಳು, ಅಗ್ರೆಸಿವ್ ಆನೆಗಳು, ಒಂಟಿ ಸಲ್ಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ರವಾನೆ ಆಗ್ತಾನೆ ಇರುತ್ತೆ. ಈ ಗುಂಪುಗಳಂತ ಹೇಳಿದ್ರೆ ಒಂದೇ ತೋಟದಲ್ಲಿ ಒಂದೇ ಕಡೆ ಇರ್ತವೆ, ಅದ್ರಲ್ಲಿ ಬೇರ್ಪಟ್ಟು ಎಲ್ಲೂ ಹೋಗಲ್ಲ, ಒಂದೇ ಗುಂಪಲ್ಲಿ ಇರುತ್ತೆ. ಸಲ್ಗಗಳು ಇರುತ್ತೆ, ಮತ್ತೆ ನಮ್ಮ ಹೆಣ್ಣಾನೆಗಳು ಒಂದೇ ಕಡೆ ಇರುತ್ತೆ. ಆದ್ರೆ ಈ ಮಕ್ಕನ ಅನ್ನೋದು ಒಂಟಿಯಾಗಿ ಓಡಾಡುತ್ತೆ. ಈಗ ಮಕ್ಕನ ಅನ್ನೋ ಕಾಡಾನೆಗಳು ಇಲ್ಲ. ಈಗ ಇದು ಹೊಸದಾಗಿ ಬಂದಿರೋಂತ ಕಾಡಾನೆ ಹಿಂದ್ಗಡೆನೆ ಇರ್ಬೇಕಿತ್ತು. ಯಾಕಂದ್ರೆ ಇದನ್ನ ಹಿಂದೆ ಬೀಳೋದ್ರಿಂದ ಸರಿಯಾದ ರೀತಿ ಮಾಹಿತಿ ಸಿಗುತ್ತೆ. ಅದ್ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಯಾವ ತೋಟದಲ್ಲಿ ಸ್ಟೇ ಆಗಿದೆ, ಮುಂದೆ ಆ ಸುತ್ತಮುತ್ತ ಇರುವಂತ ಗ್ರಾಮಗಳಿಗೆ ಎಚ್ಚರಿಕೆನ ಕೊಡ್ಬೇಕಾಗಿತ್ತು. ಇವತ್ತು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರ ಬಾಯಲ್ಲೂ ಇದೆ, ಆದ್ರೆ ಮೆಸೇಜು ಕೂಡ ಬಂದಿಲ್ಲ. ನಾವು ನೋಡ್ದಂಗೆ ಮೆಸೇಜು ಕೂಡ ಬಂದಿಲ್ಲ. ಇವತ್ತು ಬೆಳಿಗ್ಗೆ ಮುಂಜಾನೆ ಕೊಟ್ಟಿದ್ದಾರೆ, ಸಾವು ಆದ್ಮೇಲೆ ಮೆಸೇಜ್ ಕೊಟ್ಟಿದ್ದಾರೆ. ಟಾಟಾ ಎಸ್ಟೇಟ್ ಕಡೆಯಿಂದ ದಾಟಿದೆ, ಮುಗ್ಲಿ ಟಾಟಾ ಎಸ್ಟೇಟ್ ಅಂತ ಇದೆ, ಆ ಭಾಗದಿಂದ ಈ ಕಡೆ ಬರ್ತಾ ಇದೆ ಅಂತ ಹೇಳಿ. ಇದ್ರ ಮುಂಚೆ ಯಾಕೆ ಕೊಡ್ಲಿಲ್ಲ ಅನ್ನೋದೇ ಎಲ್ಲರ ಒಂದು ಪ್ರಶ್ನೆ ಆಗಿದೆ ಕಿರಣ್.